श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरि। श्री ज्ञानेश्वरी अध्याय 14 गुणत्रय विभाग योग संपुಟ 54 रजोरागात्मकं विद्धि तृष्णा संग समुद्भवं तन्निबध्नाति कौन्तेय कर्म ಸಂಗೇನ ದೇಹಿನಂ। ರಜೋಗುಣವು ಅಭಿಲಾಷೆಯ ರೂಪವಾಗಿದ್ದು ತೃಷ್ಣಾ ಹಾಗೂ ಆಸಕ್ತಿಯುಗಳು ಇದರಿಂದಲೇ ಆಗುತ್ತವೆಂದು ತಿಳಿಯಬೇಕು. ಹೇ ಕೌಂತೆಯ, ಅದು ಕರ್ಮಪಾಶದಿಂದ, ಅಂದರೆ ನಾನು ಹೀಗೆ ಮಾಡುವೆ, ನಾನು ಹಾಗೆ ಮಾಡುವೆ ಎಂಬ ತೃಷ್ಣೆಯಿಂದ ಮನುಷ್ಯನನ್ನು ಬಂಧಿಸುತ್ತದೆ. ಹೇ ರಜಯಾಚಿ ಕಾರಣೆ ಜೀವಾತೆ ರಂಜವು ಜಾಣೆ ಹೇ ಅಭಿಲಾಖಾಚಿ ತರುಣೆ ಸದಾಚಿಗ. ಇದು ರಜೋಗುಣವಾಗಿರುವುದಕ್ಕೆ ಕಾರಣ ಮನಸ್ಸನ್ನು ಒಳಿಸುವುದು ರಂಜನ, ಇದು ಅಭಿಲಾಷೆಯಿಂದಾಗಿರುವುದು ತರುಣ ಯಾವಾಗಲೂ. ಹೇ ಅರ್ಜುನ, ಇದು ರಜೋಗುಣವಾಗಿರುವುದಕ್ಕೆ ಕಾರಣವೇನೆಂದರೆ ಇದು ಮನಸ್ಸನ್ನು ರಂಜನಗೊಳಿಸುವುದು, ಇದು ಯಾವಾಗಲೂ ಅನೇಕ ಅಭಿಲಾಷೆಗಳಿಂದ ತರುಣವಾಗಿರುವುದು. हे जीवी मोटके रिगे आणि कामाचा मदी लागे मग वारया ಒಳಗೆ ಚಿಂತೆಚಿಯ. ಈ ರಜೋಗುಣ ಮನಸ್ಸಿನಲ್ಲಿ ಪ್ರವೇಶಿಸಿದಾಗ ಕಾಮದಿಂದ ಮದೋನ್ಮತ್ತಗೊಳಿಸುವುದಾಗ, ಮನಸ್ಸು ಗಾಳಿಯಲ್ಲಿ ಹಾರಾಡುವುದಾಗ ಅನೇಕ ಪ್ರಕಾರದ ಚಿಂತೆಗಳ ಈ ರಜೋಗುಣವು ಮನಸ್ಸಿನಲ್ಲಿ ಪ್ರವೇಶಿಸಿದಾಗ ಮನಸ್ಸನ್ನು ಕಾಮವಾಸನೆಯಿಂದ ಮದೋನ್ಮತ್ತಗೊಳಿಸುವುದು. ಆಗ ಮನಸ್ಸು ಅನೇಕ ಪ್ರಕಾರದ ಚಿಂತೆಯ ಗಾಳಿಯಲ್ಲಿ ಹಾರಾಡುವುದು. ಘೃತೆ ಆಂಬು ಖೂನಿ ಆಗಿಯಾಳೆ ವಜ್ರಗ್ನೀಚೆ ಸಾಧುಕಲೆ ಆತ ಬಹು ಥೇಂಕುಲೆ ಆಹೇ ತೇಥ. ಅಗ್ನಿಕುಂಡದಲ್ಲಿ ತುಪ್ಪ ಹಾಕಲು, ಅದು ಪ್ರಖರವಾಗಿ ಪ್ರಜ್ವಲಿಸಲು, ಚಿಕ್ಕದು ದೊಡ್ಡದು ಅನಿಸುವುದೇ ಸುಡಲು. ಆಗ ಅದಕ್ಕೆ ಅಗ್ನಿಕುಂಡದಲ್ಲಿ ತುಪ್ಪವನ್ನು ಹಾಕಲಾಗಿ ಅದು ಪ್ರಖರವಾಗಿ ಪ್ರಜ್ವಲಿಸುವುದು. ಆಗ ಅಗ್ನಿಗೆ ಅದೆಲ್ಲವನ್ನು ಸುಡುವುದಕ್ಕಾಗಿ ಇದು ಚಿಕ್ಕದು ಇದು ದೊಡ್ಡದು ಎಂದು ಅನಿಸುವುದೇ, ಅರ್ಥಾತ್ ಅನಿಸುವುದಿಲ್ಲ, ಅದು ಎಲ್ಲವನ್ನೂ ಸುಟ್ಟು ಹಾಕುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।